ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಿಮ್ಮ ಕೂಗಲ್ಲಿ ಅವ್ರ ಮೇಲಿನ ಅಭಿಮಾನ ಕಾಣ್ತಾ ಇದೆ. ಕರ್ನಾಟಕದ ಕನ್ನಡದ ಶೋಧರ್ ಧನ್ವೀರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರ್ಲಿ ಜೋರಾಗಿ ಚಪ್ಪಾಳೆ ಧನ್ವೀರ್ ಸರ್ ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ಕಾರ್ಯಕ್ರಮ ತುಂಬ ಧನ್ಯವಾದಗಳು. ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಟನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇದ್ದೀರಾ. ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತು ವಾಮನ 4ನೇ ಚಿತ್ರ ಬಿಡುಗಡೆ ಆಗಿದೆ. ಮೊದಲನೇದಾಗಿ ನಾನೊಂದು ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಪಾಪ ಕೇಳಿದ ತಕ್ಷಣ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರೋ ನಾನು ರೆಡಿ ಇರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು. ಅಕ್ಕ ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ವಾಮನ ನನ್ನ 3 ಚಿತ್ರಗಳಲ್ಲೂ ನಾನು ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದ್ದೀನಿ. ಇದು ನನ್ನ 4ನೇ ಚಿತ್ರ ವಾಮನ. ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದ್ದೀನಿ. ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಹಾಗೆಯೇ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ. ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರವಂತೆ ಆಗಿರ್ಬೋದು, ಹಾಗೆಯೇ ವೆಂಕಟೇಶ್ DC ಸರ್ ಆಗಿರ್ಬೋದು, ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜ್ನೀಶ್ ಲೋಕನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಈ ಚಿತ್ರದ ಹಾಡನ್ನು ಹಾಡಿರುವಂತಹ ವೆಂಕಟೇಶ್ DC ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಹೆಸರು ಮಾಡಿರುವಂತಹ ಕಾಂತಾರ ಸಿನಿಮಾದಲ್ಲಿ ಹಾಡು ಹೇಳಿ ಜನರ ಮನಸ್ಸನ್ನು ಗೆದ್ದಿರುವಂತಹ ಇವರು ಈ ಸಿನಿಮಾದಲ್ಲಿ ಕೂಡ ಹಾಡನ್ನ ಹಾಡಿದ್ದಾರೆ. ವೇದಿಕೆ ಮೇಲೆ ಬರಬೇಕು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಎಸ್ ಸರ್, ನಮಸ್ತೆ. ಬನ್ನಿ ಸರ್. ಎಸ್ ಸರ್, ಸಿನಿಮಾದ ಬಗ್ಗೆ, ನೀವು ಹಾಡಿರುವಂತಹ ಹಾಡಿನ ಬಗ್ಗೆ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಇದು ಅಜಿನೀಶ್ ಮತ್ತು ಬಾಬಿ ಅವರು ನಮಗೆ ಬಹಳ ಒಳ್ಳೆ ಸ್ನೇಹಿತರು. ಬಹಳ ವರ್ಷದಿಂದ ಅವ್ರ ಜೊತೆ ನಾನು ನಾಟ್ ಓನ್ಲಿ ಸಿಂಗರ್ ಆಗಿ ಬಟ್ ಆಲ್ಸೋ ಮ್ಯೂಸಿಕ್ ಕೊಲಾಬ್ರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತಂಡ ಎಲ್ಲರೂ ಭಾಳ ಒಳ್ಳೊಳ್ಳೆ ಸಿನಿಮಾಲಿ ನಾವು ಕೆಲಸ ಮಾಡಿದ್ದೀವಿ. ಅದೇ ರೀತಿಲಿ ಬಾಬಿ ಅವರು ಆ್ಯಕ್ಚುಲಿ ಟ್ಯೂನ್ ಕಳಿಸಿದಾಗ ಫಸ್ಟ್ ಟೈಮೇ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ನನಗೆ ನಾರ್ಮಲಿ ನನ್ನ ನೇಚರ್ ಆಫ್ ಸಿಂಗಿಂಗ್ ಭಾವಮಯವಾಗಿರುವಂಥ ಹಾಡುಗಳಿಗೆ ಜಾಸ್ತಿ ನನಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಥವಾ ಇಂಡಸ್ಟ್ರಿಲಿ ಇರೋರಾಗಲಿ ಜನಗಳಾಗಲಿ ಇಷ್ಟಪಡ್ತಾರೆ ನನ್ನ ವಾಯ್ಸ್ನ. ಆ್ಯಂಡ್ ನಂದು ಅದು ಲಕ್, ನಂದು ಭಾಗ್ಯ. ಎಟ್ ದ ಸೇಮ್ ಟೈಮ್ ಕನ್ನಡದ ಜನ ನನ್ನ ಈ ರೀತಿಯಾದಂಥ ನನ್ನ ಸಹಜವಾದ ರೀತಿಯ ಒಂದು ಅಭಿವ್ಯಕ್ತ ನನ್ನ ಸಿಂಗಿಂಗಲ್ಲಿ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಇಷ್ಟಪಡ್ತಾಯಿರಿ ಅಂತಲೂ ಕೇಳ್ಕೊಳ್ತೀನಿ. ಹಾಗೆ ಪ್ರಮೋದ್ ಅವರು ನನಗೆ ಒಳ್ಳೆಯ ಸ್ನೇಹಿತರು, ಅದ್ಭುತವಾದ ಲಿರಿಕ್ಸ್ ರೈಟರ್. ಈ ಹಾಡಲು ಅದ್ಭುತವಾಗಿ ಬರೆದಿದ್ದಾರೆ, ಭಾಳ ಗಂಭೀರವಾಗಿದೆ ಸಾಹಿತ್ಯ. ನಂಗೆ ಬಹಳ ಖುಷಿಯಾಯಿತು ಹಾಡಬೇಕಾದ್ರೇನು. ನಾನು ಹಾಡೋ ಪ್ರೊಸೆಸ್ಸಲ್ಲೂ ಅವ್ರು ಇದ್ದರು. ಸೊ ನಂಗೆ ಭಾಳ ಸಂತೋಷ. ಆ್ಯಂಡ್ ಆಲ್ಸೋ ಧನ್ವೀರ್ ಸರ್, ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ವೆರಿ ವೆರಿ ಆಲ್ ದಿ ಬೆಸ್ಟ್. ಈ ಮೂವಿ ತುಂಬ ಚೆನ್ನಾಗಿ ಬರಲಿ, ಚೆನ್ನಾಗಿ ಆಗಲಿ, ಜನಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಲಿ ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಸೊ ಸರ್ ಕೇಳಿದ್ರೆ ಒಂದು 2 ಲೈನ್ ಹಾಡಿ ಅಂತ ನನಗೆ ಸಡನ್ಲಿ ಅಟ್ ದಿಸ್ ಮೂಮೆಂಟ್ ಹೆಂಗೆ ಅಂತ ಗೊತ್ತಾಗಲಿಲ್ಲ. ಬಟ್ ಪ್ರಯತ್ನ ಮಾಡ್ತೀನಿ. ಒಂದು 2 ಲೈನ್ ಹಾಡ್ಬಿಟ್ಟು ಐ ಟೇಕ್ ಎ ಲೀವ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ. ಈಗ ಏನು ಸ್ಟೇಜ್ ಮೇಲೆ ಬಂದಿರೋ ಎಲ್ಲ ಕಲಾವಿದರು, ಇನ್ನೂ ತುಂಬ ಜನ ಬರೋರಿದ್ದರು. ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ. ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾ ಬಳಗ ಇದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲೂ ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ ಅವತ್ತಿನ ದಿನಕ್ಕೆ. ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಸಾಂಗಿನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು, ಯಾಕೆ ಈ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ. ಆ್ಯಕ್ಚುಲಿ 3 ಟ್ಯೂನ್ ನಾನೇ ಫೈನಲ್ ಮಾಡಿದೆ.
ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ ಇದನ್ನು. ಮುದ್ದು ರಾಕ್ಷಸ ಸಾಂಗ್ ಇರ್ಬೋದು, ವಾಮನ ಇರ್ಬೋದು, ಮತ್ತು ಇಡೀ ಸಂಜೆ ಕಡಲತ್ತಿಲ್ಲ, 3 ಟ್ಯೂನ್ ನಾನೇ ಫೈನಲ್ ಮಾಡಿದ್ರು. ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇದು ತುಂಬ ಚೆನ್ನಾಗಿದೆ, ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ, ನೋಡ್ಬಿಟ್ಟು ಹೇಳಿ ಅಂದರು. ಆ್ಯಕ್ಚುಲಿ ಅದನ್ನ ಫೀಮೇಲ್ ವರ್ಷನ್ ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ. ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದರು. ಮೇಡಮ್ ಆಯಿತು ಮಾಡಿಸಿ ಅಂತಂದರೆ, ತುಂಬ ಅದ್ಭುತವಾದ ಸಾಂಗ್ ಇದು. ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ, ಅದು ಇವತ್ತು ಜನಗಳ ಮುಂದೆ ಬಂದಿದೆ. ಅದನ್ನು ಪ್ರೀತಿ ವಿಶ್ವಾಸದಿಂದ ಹತ್ಕೊಂಡಿದ್ದಾರೆ ಸರ್. ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ, ನಾನು ಇಲ್ಲೇ ಕೂತಿರೋ ಒಂದು 15 ಕಾಲ್ ಬಂದಿದ್ದೆ ಈಗ ಫೋನ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಅಂತ. ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮೋಡ್ಗೆ ಹಾಕೊಂಡು ಇಲ್ಲಿ ಬಂದಿದ್ದೀನಿ. ಹಾಗಾಗಿ ನಮ್ಮ ಸಿನಿಮಾ ಯಶಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಎಷ್ಟೋ ಜನ. ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜನೀಶ್ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವ್ರು ಊರಲ್ಲಿಲ್ಲ. ಸರ್ ನೀವು ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್, ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ತಂತ್ರಜ್ಞರು ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಸಹಾಯ ಮಾಡಿದ್ದೀರಾ. ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ. ನಿಮ್ಮಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ, ಸಿನಿಮಾ ಮೇಲೆ ಇರಲಿ. ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ, ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆದಷ್ಟು. ಯಾಕೆಂತಂದರೆ ಇವತ್ತು ನಿರ್ಮಾಪಕರು ಉಳಿಯೋದು ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಎಲ್ಲಿ ಬೇಕಾದ್ರೂ ಹೊಂದಿಸ್ಬೋದು, ಆದರೆ ಜನಗಳನ್ನ ತಂದು ತುಂಬ್ಸೋಕ್ಕಾಗಲ್ಲ. ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯ ಸಿನಿಮಾನೆಲ್ಲ ಬೆಂತಟ್ಟಿ ಗೆಲ್ಲಿಸಿದ್ದೀರಾ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ನಮಗೂ ಒಂದು ಅವಕಾಶ ಕೊಡಿ. ನಮ್ಮದು ಮೊದಲ ಪ್ರಯತ್ನ ಇದು. ನಮ್ಮ ಆಂಕರ್ ಹೇಳ್ದಂಗೆ ಕನಸಿನ ಕೂಸು ಅಂತಲೇ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸಾಂಗ್ ರಿಲೀಸ್ ಮಾಡಿಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೂ, ನಮ್ಮ ಡೈರೆಕ್ಟ್ರು ಸರ್ಗೂ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಹಾರ್ಡ್ ವರ್ಕ್. ಒಂದು ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ. ಮತ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ, ಕನ್ನಡ ಫಿಲಿಮ್ನ ಆರೈಸಿ ಬೆಳೆಸಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳಿ ಮೇಡಮ್. ಎಲ್ಲರೂ ಎಷ್ಟೊಂದು ಒಳ್ಳೆ ಮಾತಾಡಿದ್ರಲ್ಲ, ಈ ಫಿಲಮೇ ಒಂದು ಟೈಮಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ರೀಸನ್ ಏನು? ಲೈಕ್ ನೌ ಎವ್ರಿಥಿಂಗ್ ಇಸ್ ಸಾರ್ಟೆಡ್, ಆರ್ ಇವಾಗ ರಿಲೀಸ್ ಮಾಡಬೇಕು ಅಂತ ಏನು ಅನಿಸ್ತು ನಿಮಗೆ? ಅದು ಇದೇ ಫಿಲಮು ಒಂದು ಲಾಸ್ಟ್ ಇಯರ್ ರಿಲೀಸ್ ಮಾಡಬೇಕು ಅಂತ ನಮಗೂ ಕಾರಣಾಂತರಗಳಿಂದ ನಿಧಾನ ಆಗಿದೆ. ನಿಮ್ಗೆ ಯಾರು ಹೇಳಿದ್ದು ಏನು ಸಾರ್ಟ್ ಔಟ್ ಆಗೋದು? ಸಾರ್ಟ್ ಔಟ್ ಪ್ರಶ್ನೆ ಅಲ್ಲ, ಅವಾಗಲೇ ರಿಲೀಸ್ ಆಗಿ ಅವತ್ತೇ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ನಿಧಾನ ಆಗಿದೆ ಅಂತ ಹೇಗೆ ಅನೌನ್ಸ್ ಮಾಡಿದ್ರಲ್ಲ? ಎಲ್ಲಿ ಡೇಟ್ ಅನೌನ್ಸ್ ಆಗಿತ್ತು? ಇಲ್ಲ ಡೇಟ್ ಅನೌನ್ಸ್ ಆಗಿರಲಿಲ್ಲ. ಸಮ್ ಬಿಸ್ನೆಸ್ ಇಶ್ಯೂ ಇಂದ ಸ್ವಲ್ಪ ಪೆಂಡಿಂಗಲ್ಲಿ ಇತ್ತು. ಈಗ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಇರುವಂತಹ ಸಾಹಿತ್ಯದ ಬಗ್ಗೆ, ಅದ್ಭುತವಾದ ಹಾಡಿನ ಬಗ್ಗೆ ಒಂದೆರಡು ಮಾತು. ಹಲೋ, ಎಲ್ರಿಗೂ ನಮಸ್ಕಾರ. ಕಂದ ಕನಸ ರೂಪ ನೀನು. ಸಾಮಾನ್ಯವಾಗಿ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸ್ಕೊಂಡು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ ಅದನ್ನು ಅನುಭವಿಸಿ ನಾವು ಬರಿತೀವಿ. ಆದರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನು ಬರಿಬೇಕು ಅಂದಾಗ ತುಂಬ ಒಂದು ಸವಾಲು ಅನಿಸುತ್ತೆ. ಯಾಕಂದರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ, ಆ ಜೀವಗಳ
ಭಾವನೆಗಳೇ ಬೇರೆ. ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು. ಯಾಕಂದರೆ ಅವ್ರು ಹೇಳಿದ್ರು, ಸರ್ ಇದು ತುಂಬ ಒಂದು ಡೆಪ್ತ್ ಇರೋವಂಥ ಹಾಡು, ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್. ಅಂದರೆ ಅದು ತಾರಮ್ಮ ಈ ಪಾತ್ರ ಮಾಡ್ತಿದ್ದಾರೆ ಅಂದಾಗ ನನಗೆ ಅವ್ರು ಹೇಳ್ತಿರ್ಬೇಕಾದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತು ಅವ್ರದ್ದೊಂದು ಸಿಚುವೇಶನ್ ಇದೆ, ಅಲ್ಲೊಂದು ಹಾಡು ಬರುತ್ತೆ. ಅದು ನನಗೆ ತುಂಬ ಕಾಡುವಂಥ ಒಂದು ಸಿಚುವೇಶನ್ನು. ಸೊ ತಾರಮ್ಮ ಅವ್ರು ಈ ಪಾತ್ರ ಮಾಡ್ತಾ ಇದ್ದಾರೆ, ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನು. ಮತ್ತು ಆ ಸಿನಿಮಾ ಸಿಚುವೇಶನ್ ಆಗಿದೆ. ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾಳೆ, ನೀ ನನ್ನ ಜೀವ, ನೀ ನನ್ನ ಉಸಿರು ಅಂತ ಹೇಳೋದು, ಅದೆಲ್ಲ ಸಾಮಾನ್ಯವಾಗಿ ಬರುವಂಥ ಸಾಲುಗಳು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ, ನಿನ್ನ ಸುಡುವ ಶಾಪ ನಾನು, ನಿನಗೆ ಜನ್ಮ ನೀಡೇ ಕೊಂದೆ ನಾನು ಅಂತ ಹೇಳ್ತಾಳೆ. ನನ್ನ ಕಣ್ಣೀರ ಭಾರ ನಿನ್ನ ಅಂಗೈಯ ಮೇಲೆ ಅಂತ ಹೇಳೋದಾಗಿರ್ಬಹುದು. ತಾಯ್ತನವೇ ಮರೆತಂತ ಕಡು ಪಾಪಿನ ಅಂತ ಹೇಳೋದಾಗಿರ್ಬೋದು. ಸೊ ಈ ಸಾಲುಗಳು ಕೇಳಿದಾಗ, ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಯಾಕೆ ಮಗನಿಗೂ ತಾಯಿ ಮಧ್ಯೆ ಏನು ನಡೆದಿರ್ಬೋದು, ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫೆಷನ್ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ. ಸೊ ನನಗೆ ಈಗಲೂ ಅಲ್ಲಿ ಕೇಳ್ತಿರ್ಬೇಕಾದ್ರೆ ನನಗೆ ನಾನೇನೋ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅಷ್ಟೇ ಮೇ ಬಿ ಮರಿತಾ ಇದ್ದೀನಿ ನಾನು. ಅಂದರೆ ಅಷ್ಟು ಕಾಡ್ತಿತ್ತು ಹಾಡು. ಸರ್ ಮಂತ್ಲಿ ಒಂದ್ಸಲ ಆದರೂ ನಾನು ಹಾಡು ಕೇಳ್ತಾ ಇದ್ದೆ. ನೀವು ಟ್ರ್ಯಾಕ್ ಹಾಡಿ ಕಲಿಸಿದಲ್ಲಿಂದನೂ ನನಗೆ ಒಂದು ಸತಿ ಏನೋ ಅನ್ಸಿದ್ರೆ ಈ ಹಾಡು ಕೇಳ್ತಾ ಇದ್ದೆ. ಅಷ್ಟು ಕಾಡುವಂಥ ಹಾಡು. ಅಜನೀಶ್ ಸರ್ ಮ್ಯೂಸಿಕ್ ಆಗಿ, ಮತ್ತು ನಮ್ಮ ಕರ್ಮದ ಕಲ್ಲನ್ನು ಹಾಡಿದಂಥ ಗಾಯಕ ಹಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಧನ್ವೀರ್ ಸರ್ದ 4 ಸಿನಿಮಾ ಆಗಿದೆ, ಅದರಲ್ಲಿ 3 ಸಿನಿಮಾಗಳಿಗೆ ನಾನು ಹಾಡು ಬರೆದಿದ್ದೀನಿ. ಖುಷಿ ಇದೆ. ಬೈಟು ಲವ್ ಆಗಿರ್ಬೋದು, ಕೈವ ಆಗಿರ್ಬೋದು ಈಗ. ಸೊ ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಶಂಕರ್ ಸರ್, ನಿಮ್ಮ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ. ಸಿನಿಮಾ ಪ್ರೀತಿಸೋರು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲ ನಿರ್ದೇಶಕರು. ಆದರೆ ಬರವಣಿಗೆ ಪ್ರೀತಿಸ್ತಿರೋಗುತ್ತೆ ನೀವು, ಅದು ತುಂಬ ದೊಡ್ಡದು ಸರ್. ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಸರ್. ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರ ಮನಸ್ಸನ್ನ ಕದ್ದಿದೆ, ಗೆದ್ದಿದೆ. ಅಭಿನಯದ ಅನುಭವ ಹೇಗಿತ್ತು ನೀವು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಅನುಭವ ಹೇಳಬೇಕು ಅಂದರೆ ಅಫ್ಕೋರ್ಸ್ ತಾರಮ್ಮ ಅವ್ರ ಜೊತೆ ಮಾಡಿದ್ದೀನಿ, ಇಂಥ ದೊಡ್ಡ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ನನಗೆ ಅವಕಾಶ ಕೊಟ್ಟಂಥ ಶಂಕರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ರಿಲೀಸ್ ಆಗೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು. ನಮ್ಮಮ್ಮ ಫೋನ್ ಮಾಡಿ ನೀನು ಪರ್ಸ್ನಲಾಗಿ ಶಂಕರ್ ಸರ್ಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಳ್ಳೆ ಸಾಂಗಲ್ಲಿ ನಾನು ಭಾಗಿಯಾಗಿರೋದು ನನ್ನ ಪುಣ್ಯ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.